ಆಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲೆಟ್ಟುಸನ್ನು ಹೋಲುವಂತಹ ಈ ಸಸ್ಯ ರುಚಿ ಮತ್ತು ಪರಿಮಳದಲ್ಲಿ ಮಾತ್ರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹೋಲುತ್ತದೆ. ಅದೇ ಪರಿಮಳ, ಅದೇ ರುಚಿ, ಜೊತೆಗೆ ಇನ್ನೂ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಸಸ್ಯದ ಬಗ್ಗೆ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಕೇರಳದಲ್ಲಿ ಆಫ್ರಿಕನ್ ಮಲ್ಲಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಈ ಸಸ್ಯ ನಮ್ಮ ಕರ್ನಾಟಕದಲ್ಲೂ ಸಹ ಹೆಚ್ಚಾಗಿ ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ಕೆಲವು ಹಳ್ಳಿಗಳಲ್ಲಿಯೂ ಕಂಡುಬರುವುದುಂಟು. ಆಫ್ರಿಕನ್ ಮಲ್ಲಿ, ಲಾಂಗ್ ಕೊರಿಯಾಂಡರ್, ಮೆಕ್ಸಿಕನ್ ಕೊರಿಯಾಂಡರ್, ಕುಲಾಂಟ್ರೋ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಇದನ್ನು ಕನ್ನಡದಲ್ಲಿ ಕಾಡು ಕೊತ್ತಂಬರಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಯಾವೆಲ್ಲ ಅಡುಗೆಗಳಿಗೆ ಉಪಯೋಗಿಸುತ್ತೇವೋ ಅಂದರೆ ಪುಲಾವ್, ಬಿರಿಯಾನಿ, ಚಟ್ನಿ, ರಸಂ, ಸಲಾಡ್, ಸೂಪ್ ಮುಂತಾದ ಎಲ್ಲ ಅಡುಗೆಗಳಲ್ಲಿಯೂ ಈ ಆಫ್ರಿಕನ್ ಮಲ್ಲಿ ಅಥವಾ ಕಾಡು ಕೊತ್ತಂಬರಿಯನ್ನು ಉಪಯೋಗಿಸಬಹುದು. ಹಾಗೆ ಇದರ 2 ಅಥವಾ 3 ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಚಹಾ ರೂಪದಲ್ಲಿಯೂ ಸಹ ನಾವು ಇದನ್ನು ಸೇವಿಸಬಹುದು. ಇತ್ತೀಚೆಗಂತೂ ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೊತ್ತಂಬರಿಗೆ ಹೇರಳವಾದ ರಾಸಾಯನಿಕ ಗೊಬ್ಬರ ಹಾಗೆ ಕೀಟನಾಶಕಗಳನ್ನು ಹೊಡೆದು ಬೆಳೆಸಿರುತ್ತಾರೆ. ಇನ್ನು ನಾವೇ ಮನೆಯಲ್ಲಿ ಬೆಳೆಸೋಣ ಅಂದರೆ ಪ್ರತಿ ಸಾರಿ ಕೊತ್ತಂಬರಿ ಸೊಪ್ಪನ್ನು ಮನೆಗಳಲ್ಲಿ ಬೆಳೆಸೋದು ಕಷ್ಟದ ಕೆಲಸ. ಹೀಗಿರುವಾಗ ಪ್ರತಿ ಮನೆಯಲ್ಲಿ 1-2 ಕಾಡು ಕೊತ್ತಂಬರಿ ಸಸ್ಯಗಳನ್ನು ಬೆಳೆಸಿಕೊಂಡರೆ ಸಾಕು, ವರ್ಷವಿಡೀ ಮನೆಗೆ ಆಗುವಷ್ಟು ಸೊಪ್ಪನ್ನು ನಾವು ಇದರಿಂದ ಪಡೆಯಬಹುದು. ಈ ಸೊಪ್ಪಿನಲ್ಲಿ ಅನೇಕ ಔಷಧೀಯ ಗುಣಗಳಿರುವುದರಿಂದ ಅನೇಕ ಸ್ಥಳಗಳಲ್ಲಿ ಇದನ್ನು ಸುಟ್ಟ ಗಾಯಗಳು, ಕಿವಿ ನೋವು, ಜ್ವರ, ಅಧಿಕ ರಕ್ತದೊತ್ತಡ, ಮಲಬದ್ಧತೆ, ಅಸ್ತಮಾ, ಹೊಟ್ಟೆ ನೋವು, ಜಂತು ಹುಳುಗಳ ಕಾಟ, ಹಾವು ಕಡಿತ, ಡೈರಿಯಾ, ಮಲೇರಿಯಾ ಮುಂತಾದ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಔಷಧಿಯ ರೂಪದಲ್ಲಿ ಇದನ್ನು ಬಳಸಲಾಗುತ್ತದೆ. ಈ ಕಾಡು ಕೊತ್ತಂಬರಿ ಸೊಪ್ಪಿನ ಎಲೆಗಳಲ್ಲಿ ಒಂದು ಸ್ಟ್ರಾಂಗ್ ಆದಂತಹ ಪರಿಮಳ ಇರೋದರಿಂದ ಬಾಯಿ ದುರ್ವಾಸನೆ ಇರುವವರು ಈ ಸಸ್ಯದ ಎಲೆಯನ್ನು ಜಗಿಯುವುದರಿಂದ ಬಾಯಿಯನ್ನು ಇದು ರಿಫ್ರೆಶ್ ಮಾಡುತ್ತದೆ. ಈ ಸಸ್ಯವನ್ನು ಪಾಟ್ಗಳಲ್ಲಿ ಬೆಳೆಯಬಹುದು ಅಥವಾ ನೆಲದಲ್ಲಿ ನೆಟ್ಟರೂ ಸಹ ವೇಗವಾಗಿ ಬೆಳೆದು ಹರಡಿಕೊಳ್ಳುತ್ತದೆ. ತೇವಾಂಶ ಇರುವಂಥ ಜಾಗದಲ್ಲಿ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಇದರ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ. ಈ ಸಸ್ಯದ ಮಧ್ಯಭಾಗದಿಂದ ಸುಮಾರು 2 ಅಡಿ ಉದ್ದದ ಒಂದು ಕಾಂಡ ಬೆಳೆದು ಅದರಲ್ಲಿ ಹೂಗುಚ್ಛಗಳು ಬೆಳೆಯುತ್ತವೆ. ಈ ಹೂಗುಚ್ಛಗಳ ಸುತ್ತಲೂ ಬೆಳೆಯುವ ಎಲೆಗಳು ಸ್ವಲ್ಪ ಒರಟಾಗಿದ್ದು ಇದರ ಮುಳ್ಳುಗಳು ಶಾರ್ಪ್ ಆಗಿರುತ್ತವೆ. ಆದುದರಿಂದ ಹೂವಿನ ಸುತ್ತಲೂ ಇರುವ ಈ ಎಲೆಗಳನ್ನು ಬಳಸದೆ ಮೊದಲು ಕೆಳಗಡೆಯಲ್ಲಿ ಬೆಳೆದಿರುವ ಉದ್ದನೆಯ ಎಲೆಗಳನ್ನು ಮಾತ್ರ ಆಹಾರದಲ್ಲಿ ಬಳಸುವುದು ಸೂಕ್ತ. ಇನ್ನು ಈ ಚಿಕ್ಕ ಚಿಕ್ಕ ಹೂಗಳು ಬೆಳೆದು ಅವುಗಳಲ್ಲಿ ಬೀಜಗಳು ಉಂಟಾಗುತ್ತವೆ. ಈ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ನಾವು ಬೆಳೆಸಬಹುದು ಅಥವಾ ಆಲ್ರೆಡಿ ಇರುವಂತಹ ಸಸ್ಯದ ಈ ಭಾಗದಿಂದ ಸ್ವಲ್ಪ ಕಟ್ ಮಾಡಿ ಅದನ್ನು ಕೂಡ ನಾವು ನೆಡಬಹುದು. ಹಾಗೆ ಇನ್ನೊಂದು ವಿಧಾನದಲ್ಲಿಯೂ ಕೂಡ ನಾವು ಈ ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಬೋದು. ಹೇಗೆಂದರೆ ಈ ಕಾಂಡಕ್ಕೆ ಯಾವುದೇ ಸಪೋರ್ಟ್ ಕೊಡದಿದ್ದರೆ ಅದು ಕೆಳಗಡೆ ಜೋತು ಬೀಳುತ್ತದೆ. ಹೀಗೆ ಜೋತು ಬಿದ್ದ ಈ ಭಾಗದ ಗಿಣ್ಣುಗಳ ಹತ್ತಿರ ಮಣ್ಣಿನಿಂದ ಮುಚ್ಚಿದರೆ ಮಣ್ಣಿಗೆ ತಾಗಿದ ಭಾಗದಲ್ಲಿ ಬೇರುಗಳೊಡೆದು ಹೊಸ ಗಿಡ ಬೆಳೆಯುತ್ತದೆ. ಹೀಗೆ ಅತಿ ಸುಲಭವಾಗಿ ತಾಜಾಭರಿತವಾದಂತಹ ಕಾಡು ಕೊತ್ತಂಬರಿ ಸೊಪ್ಪನ್ನು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ವರ್ಷ ಪೂರ್ತಿ ಬೆಳೆಸಿಕೊಂಡು ಕೊತ್ತಂಬರಿ ಸೊಪ್ಪಿಗೆ ಪರ್ಯಾಯವಾಗಿ ಬಳಸಬಹುದು. ಕೆಲವು ನರ್ಸರಿಗಳಲ್ಲಿಯೂ ಇದನ್ನು ಮಾರುತ್ತಾರೆ. ಹಾಗೇನಾದರೂ ನಿಮಗೆ ದೊರೆತರೆ 1-2 ಸಸ್ಯಗಳನ್ನು ತೆಗೆದುಕೊಂಡು ಬೆಳೆಸಿ ಇದರ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.